ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕೆಂಬಾವಿಯ ಸರ್ವೆ ನಂಬರ್ 581ರಲ್ಲಿ ಜಲಧಾರೆ ಯೋಜನೆಯ ಪೈಪ್ಲೈನ್ ಅಳವಡಿಕೆ ಕಾರ್ಯಕ್ಕಾಗಿ ಜೆಸಿಬಿಯಿಂದ ಕೆಲಸ ಮಾಡುತ್ತಿರುವುದು. ಕೆಂಬಾವಿ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಮುಂಗಾರು ಮಳೆ ಉತ್ತಮವಾಗಿರುವುದರಿಂದ ಇನ್ನೇನು ರೈತರು ಬಿತ್ತನೆ ಕಾರ್ಯ ಆರಂಭಿಸಬೇಕು ಎನ್ನುವಷ್ಟರಲ್ಲಿ ಜಲಧಾರೆ ಯೋಜನೆಯ ಪೈಪ್ ಅಳವಡಿಕೆ ಕಾರ್ಯವನ್ನ ರೈತರ ಗಮನಕ್ಕೆ ತರಲಾರದೆ ಗುತ್ತಿಗೆದಾರರು ಕಾಮಗಾರಿ ಆರಂಭಿಸುತ್ತಿರುವುದು ರೈತರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಕೆಂಬಾವಿ ಹುನಗುಂದ ರಾಜ್ಯ ಹೆದ್ದಾರಿಯ ಯಕ್ತಾಪುರಗೆ ಹೋಗುವ ಮಾರ್ಗದಲ್ಲಿ ಬರುವ ಸರ್ವೆ ನಂಬರ್ 581 ಮತ್ತು 582 ಸೇರಿದಂತೆ ಹಲವು ಹೊಲಗಳಲ್ಲಿ ಜಲಧಾರೆ ಯೋಜನೆಯ ಪೈಪ್ ಅನ್ನು ಅಳವಡಿಸುವ ಕಾರ್ಯವನ್ನ ಶುಕ್ರವಾರ ಆರಂಭಿಸಲಾಗಿದೆ. ಏಪ್ರಿಲ್ ತಿಂಗಳಿನಲ್ಲಿಯೇ ಪೈಪ್ ಅಳವಡಿಕೆಗಾಗಿ ಜೆಸಿಬಿಯಿಂದ ಈ ಪ್ರದೇಶದಲ್ಲಿ ಹಳ್ಳ ತೋಡಲಾಗಿತ್ತು. ಆದರೆ ಬೇಸಿಗೆಯ 2 ತಿಂಗಳು ಕಳೆದರೂ ಪೈಪ್ ಅಳವಡಿಕೆ ಕಾರ್ಯ ಮಾಡದೆ ನಿರಾಸಕ್ತಿ ತೋರಿಸಲಾಗಿತ್ತು. ಶುಕ್ರವಾರ ಜೆಸಿಬಿ ಆಗಮಿಸಿ ಪೈಪ್ ಅಳವಡಿಕೆಗೆ ಕಾರ್ಯ ಆರಂಭಿಸಿದೆ. ರೈತರೆಲ್ಲ ಹೊಲದಲ್ಲಿ ನೇಗಿಲು ಹೊಡೆದು ಇನ್ನೆರಡು ದಿನಗಳಲ್ಲಿ ಬಿತ್ತನೆ ಕಾರ್ಯ ಆರಂಭಿಸಬೇಕಾಗಿತ್ತು. ಆದರೆ ಜೆಸಿಬಿಯಿಂದ ಹೊಲಗಳೆಲ್ಲ ಸಂಪೂರ್ಣವಾಗಿ ಹಾಳಾಗಿದೆ ಅಂತ ರೈತರು ಅಳಲನ್ನ ತೋಡ್ಕೊಂಡಿದ್ದಾರೆ. ಹೋದ ಬೇಸಿಗೆಯಲ್ಲಿ ಮಳೆ ಇಲ್ಲದೆ ಪರಿಹಾರ ಇಲ್ಲದೆ ರೈತರು ಕೊರಗ್ತಾ ಇದ್ದಾರೆ. ಈ ಸಲ ಆದರೂ ಮಳೆ ಚೆನ್ನಾಗಿದೆ, ರೈತರಿಗೆ ಸಂತೋಷದಿಂದ ಬಿತ್ತನೆ ಮಾಡಬೇಕು ಅನ್ನೋ ಟೈಮಲ್ಲಿ ಈಗ ಜೆಸಿಬಿಯಿಂದ ತೋಡಿ ಎಲ್ಲ ಮಾಡಿ ಕೆಲಸ ಮಾಡಿ ರೈತರಿಗೆ ಕಷ್ಟ ಆಗಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಳೆದ ವರ್ಷ ಬರದಿಂದ ಏನು ಬಿತ್ತಲಾಗದೆ ಹೈರಾಣಾಗಿದ್ದ ರೈತ ಈ ಬಾರಿ ಮಳೆಯಿಂದಾಗಿ ಬಿತ್ತನೆ ಕಾರ್ಯ ಆರಂಭಿಸಬೇಕು ಎನ್ನುವಷ್ಟರಲ್ಲಿ ಗುತ್ತಿಗೆದಾರನ ಅವೈಜ್ಞಾನಿಕ ಕಾಮಗಾರಿ ಆರಂಭದಿಂದ ಕೈ ಸುಟ್ಟುಕೊಳ್ಳುವಂತಾಗಿದೆ. ಕೂಡಲೇ ಕಾಮಗಾರಿಯನ್ನ ಸ್ಥಗಿತಗೊಳಿಸಿ ಗುತ್ತಿಗೆದಾರನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಗುತ್ತಿಗೆದಾರನಿಗೆ ನೋಟಿಸ್ ನೀಡಿ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಸೂಚಿಸಲಾಗುವುದು. ಹನುಮಂತರಾಯ ಪಾಟೀಲ ಎಇಇ. ಈ ಬಾರಿ ನಮ್ಮ ಭಾಗದಲ್ಲಿ ಉತ್ತಮ ಮಳೆಯಾಗಿದೆ. ರೈತರು ಬಿತ್ತನೆ ಕಾರ್ಯ ಆರಂಭಿಸಬೇಕಾದ ಸಂದರ್ಭದಲ್ಲಿ ಗುತ್ತಿಗೆದಾರರ ತನ್ನ ಹಣದ ಆಸೆಗೆ ರೈತನನ್ನ ಬಲಿ ಕೊಡಲು ಹೊರಟಿದ್ದಾರೆ. ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಿ ಬಿಲ್ ತಡೆ ಹಿಡಿಯಬೇಕು. ಅಧಿಕಾರಿಗಳು ರೈತರಿಗೆ ಅನುಕೂಲ ಕಲ್ಪಿಸಬೇಕು ಅಂತ ತಿಳಿಸಿದ್ದಾರೆ. ವರದಿ ರಾಜಪ್ಪ ಎಸ್ ಕುಂಬಾರ್, ನ್ಯೂಸ್ 26 ಕನ್ನಡ, ಸುರಪುರ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಕೆಂಬಾವಿಯಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಕೆಲಸವನ್ನು ಕಾಮಗಾರಿ ಮಾಡ್ತಾ ಇದ್ದಾರೆ. ಮಳೆಗಾಲೆಯಲ್ಲಿ ಕೆಲಸವನ್ನು ಶುರು ಮಾಡ್ತಾ ಇದ್ದಾರೆ. ರೈತರಿಗೆ ಸಾಕಷ್ಟು ನಷ್ಟ ಆಗೋಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೇಸಿಗೆ ಕಾಲದಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸ ಈ ಮಳೆಗಾಲದಲ್ಲಿ ಮಾಡಿದ್ರೆ ಈಗಾಗಲೇ ಹೋದ ಬೇಸಿಗೆಯಲ್ಲಿ ಮಳೆ ಇಲ್ಲದೆ ಪರಿಹಾರ ಇಲ್ಲದೆ ರೈತರು ಕೊರಗ್ತಾ ಇದ್ದಾರೆ. ಈ ಸಲ ಆದರೂ ಮಳೆ ಚೆನ್ನಾಗಿದೆ, ರೈತರಿಗೆ ಸಂತೋಷದಿಂದ ಬಿತ್ತನೆ ಮಾಡಬೇಕು ಅನ್ನೋ ಟೈಮಲ್ಲಿ ಈಗ ಜೆಸಿಬಿಯಿಂದ ತೋಡಿ ಎಲ್ಲ ಮಾಡಿ ಕೆಲಸ ಮಾಡಿ ರೈತರಿಗೆ ಕಷ್ಟ ಆಗೋಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಲ್ರೆಡಿ ನಾವು AWಗೆ ನಾವು ಮಾತಾಡಿದ್ದೀವಿ, ಅವರಿಗೆಲ್ಲ ಥರ ಹೇಳಿದ್ದೀವಿ ಕೆಲಸವನ್ನು ನಿಲ್ಲಿಸಬೇಕು. ಒಂದು ವೇಳೆ ರೈತರಿಗೆ ಸಂಕಷ್ಟ ಆಯ್ತಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾಗುತ್ತದೆ, ರೈತರಿಗೆ ತೊಂದರೆ ಆಗಲಾರ್ದಂಗೆ ನೋಡ್ಕೋಬೇಕು ಅನ್ನೋಂಥ ಒಂದು ರೀತಿಯಲ್ಲಿ ಹೇಳಿದ್ದೀವಿ. ಈಗೇನಂತಂದ್ರೆ ಕಾಮಗಾರಿ ನಿಂದಿಸಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿ ಈ ಸುರಪುರ ತಾಲೂಕಿನಲ್ಲಿ ಎಲ್ಲಿಯಾದರೂ ಕೂಡ ಅಂಥ ಕೆಲಸಗಳನ್ನು ಬಂದ್ ಮಾಡೋಂಥ ಕೆಲಸ ಮಾಡಬೇಕು, ರೈತರಿಗೆ ಅನುಕೂಲ ಆಗೋಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವೊಂದು 2 ಮಾತುಗಳನ್ನು ಹೇಳ್ತೀವಿ. HR ಬಡಿಗೇರ್, ತಾಲೂಕು ಅಧ್ಯಕ್ಷರು, ಸುರಪುರ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.